ಹಲೋ ಗೈಸ್, ಇಡಿಗೂ ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಎಕ್ಸಾಮ್ 2 ಬರೀತಾ ಇದ್ದೀರಾ, ನಿಮಗೆ ಬಂದ್ಬಿಟ್ಟು ನಾಳೆ ಬಂದ್ಬಿಟ್ಟು ಫೈನಲ್ ಆಗಿ ಎಕ್ಸಾಮ್ 2 ಅನ್ನೋದು ಮುಗಿಯುತ್ತೆ. ನಿಮಗೆ ರಿಸಲ್ಟ್ ಯಾವಾಗ ಒಂದು ಡೇಟ್ ಹೇಳಿ ಬ್ರೋ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಿದ್ದೀರಾ. ಈ ಒಂದು ವಿಡಿಯೋದಲ್ಲೆಲ್ಲ ಕ್ಲಿಯರ್ನ ಮಾಡ್ತೀನಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಎಕ್ಸಾಮ್ 2 ಬಂದ್ಬಿಟ್ಟು ನಿಮಗೆ ಹೋದ ತಿಂಗಳು 30ನೇ ತಾರೀಕಿಂದ ಬಂದ್ಬಿಟ್ಟು ನಿಮಗೆ ಈ ತಿಂಗಳು ಅಂದರೆ ನಾಳೆ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ 2 ಅನ್ನೋದು ಫೈನಲ್ ಆಗಿ ಮುಗಿಯುತ್ತೆ. ನಿಮಗೆ ಬಂದ್ಬಿಟ್ಟು ರಿಸಲ್ಟ್ ಬಂದ್ಬಿಟ್ಟು ನಿಮಗೆ ಇದೇ ತಿಂಗಳು 29ನೇ ತಾರೀಕಿಗೆ ಒಳಗೆ ಬಂದ್ಬಿಟ್ಟು ನಿಮಗೆ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ರಿಸಲ್ಟ್ ಅನ್ನೋದು ಅನೌನ್ಸ್ನ ಮಾಡ್ತಾರೆ. 27, 28, 29 ಈ ಒಂದು 3 ಡೇಟಲ್ಲಿ ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಅನ್ನೋದು ಕೊಡ್ತಾರೆ. ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ನಿಮಗೆ 15ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಎಕ್ಸಾಮ್ ಮುಗಿದ್ಮೇಲೆ ಒಂದು 2 ಡೇಸ್ ಆದಮೇಲೆ ಬಂದ್ಬಿಟ್ಟು ನಿಮಗೆ ವ್ಯಾಲ್ಯೂಯೇಷನ್ ಎಲ್ಲ ಮುಗಿಸಿ ಬಂದ್ಬಿಟ್ಟು ಬೇಗ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಅನೌನ್ಸ್ನ ಮಾಡ್ತಾರೆ. ಮತ್ತು ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ಡಿಫಿಕಲ್ಟ್ ಇರುತ್ತೆ ಅಥವಾ ಈಸಿ ಇರುತ್ತೆ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕಾಮೆಂಟ್ ಸೆಕ್ಷನ್ ಕೇಳ್ತಿದ್ದೀರಾ. ಮಾಮೂಲಿ ಈಗ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಒಂದರಲ್ಲಿ ಹೇಗೆ ನಡೆಸಿದ್ರು ವ್ಯಾಲ್ಯೂಯೇಷನ್ನ ಸೇಮ್ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ಕೂಡ ವ್ಯಾಲ್ಯೂಯೇಷನ್ ಹಂಗೆ ನಡೆಸ್ತಾರೆ. ತುಂಬ ಜನ ವಿದ್ಯಾರ್ಥಿಗಳು ಒಂದು ಡೌಟಲ್ಲಿ ಇರ್ತಾರೆ, ನಾನು ಎಕ್ಸಾಮಲ್ಲಿ ಏನೂ ಬರ್ದಿಲ್ಲ ಬ್ರೋ, ನನ್ನ ಪಾಸ್ ಮಾಡ್ತಾರೆ, ಎಕ್ಸಾಮ್ 2 ಲಾಸ್ಟ್ ಆಗಿರುತ್ತೆ, ಎಕ್ಸಾಮ್ 3 ಇಲ್ಲ ಬ್ರೋ, ಅದಕ್ಕೆ ನನ್ನ ಪಾಸ್ ಮಾಡ್ತಾರೆ ಎಕ್ಸಾಮ್ 2 ಅಂತ ನೀವು ಕೇಳೋದ್ರೆ, ನೀವು ಆರಾಮಾಗಿ ಎಕ್ಸಾಮ್ನ ಬರೆದಿದ್ರೆ ಅಂದರೆ ಎಲ್ಲ ಕ್ವಶನ್ಗೂ ನೀವು ಅಟೆಂಡ್ನ ಮಾಡಿದರೆ ನೀವು ಪಕ್ಕ ಎಕ್ಸಾಮ್ 2 ಅಲ್ಲಿ ಪಾಸ್ ಮಾಡ್ತಾರೆ. ನೀವು ಏನೂ ಅಟೆಂಡೇ ಮಾಡಿಲ್ಲ ಅಂದ್ರೆ ಈ ಸತಿನೂ ಕೂಡ ನೀವು ಫೇಲ್ ಆಗ್ತೀರಾ. ನೀವು 1 ವರ್ಷ ಕಾಯಬೇಕಾಗುತ್ತೆ ಎಕ್ಸಾಮು ಬರೀಬೇಕಂದ್ರೆ, ಅಂದರೆ ಎಕ್ಸಾಮ್ನ ಕಟ್ಬಿಟ್ಟು ನೀವು 2027ಕ್ಕೆ ಬರೀಬೇಕಾಗುತ್ತೆ. ಅದಕ್ಕೆ ಬಂದ್ಬಿಟ್ಟು ನಿಮಗೆ ನಾಳೆ ಬಂದ್ಬಿಟ್ಟು ನಿಮಗೆ ಲಾಸ್ಟ್ ಎಕ್ಸಾಮ್ ಆಗಿರುತ್ತೆ. ನಾಳೆ ಬಂದ್ಬಿಟ್ಟು ಯಾವುದಿರುತ್ತೆ ಅದನ್ನು ಚೆನ್ನಾಗಿ ಓದ್ಕೊಂಡು ಹೋಗಿ ಎಕ್ಸಾಮ್ನ ಬರೀರಿ. ನಾಳೆ ಫೈನಲ್ ಆಗಿ ನಿಮಗೆ ಮುಗಿಯುತ್ತೆ. ರಿಸಲ್ಟ್ ಬಂದ್ಬಿಟ್ಟು 27, 28, 29 ಈ ಒಂದು 3 ಡೇಟಲ್ಲಿ ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಅನ್ನೋದು ಆದಷ್ಟು ಬೇಗ ನಿಮಗೆ ಅನೌನ್ಸ್ನ ಮಾಡ್ತೀರಿ. ಈ ಒಂದು ಡೇಟಲ್ಲಿ ಬಂದ್ಬಿಟ್ಟು ಮತ್ತು ವ್ಯಾಲ್ಯೂಯೇಷನಲ್ಲಿ ಬಂದ್ಬಿಟ್ಟು ಬ್ರೋ ನಂದು ಹ್ಯಾಂಡ್ ರೈಟಿಂಗ್ ಕರೆಕ್ಟ್ ಆಗಿಲ್ಲ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನ್ ಕೇಳ್ತೀರಾ. ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ನಿಮಗೆ ಹ್ಯಾಂಡ್ ರೈಟಿಂಗ್ ಕರೆಕ್ಟ್ ಆಗಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ನೀವು ಆನ್ಸರು ಕರೆಕ್ಟಾಗಿ ಬರ್ತೀವಿ, ಒಂಚೂರು ಸ್ವಲ್ಪ ಮಿಸ್ಟೇಕ್ ಆಗಿರೋ ಕೂಡ ಏನೂ ಪ್ರಾಬ್ಲಮ್ ಇಲ್ಲ, ವ್ಯಾಲ್ಯೂಯೇಷನ್ ಮಾಡೋರು ಕರೆಕ್ಟಾಗಿ ಮಾಡ್ತಾರೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ಬಂದ್ಬಿಟ್ಟು ಪಾಸಿಂಗ್ ಮಾರ್ಕ್ಸ್ ಹೇಗಿರುತ್ತೆ ಅಂತ ನಾನು ಆಗಲೇ ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋ ಲಿಂಕ್ನ ಪ್ರೈವೇಟ್ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಫ್ರೆಶರ್ಸ್ ಇರ್ತೀರಾ ಮತ್ತು ರಿಪೀಟರ್ಸ್ ಇರ್ತೀರಾ, ಸಪ್ರೇಟಾಗಿ ಒಂದೊಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ ಮತ್ತು ಚಾನಲಲ್ಲಿ ಕೂಡ ಇರುತ್ತೆ, ಹೋಗಿ ವಿಸಿಟ್ನ ಮಾಡಿ. ಮತ್ತು ಗ್ರೇಸ್ ಮಾರ್ಕ್ಸ್ ಬಗ್ಗೆ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಿದ್ರೆ ಗ್ರೇಸ್ ಮಾರ್ಕ್ಸ್ ಬಗ್ಗೆನೂ ಕೂಡ ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋ ಲಿಂಕು ಚಾನಲ್ ಇರುತ್ತೆ, ನಾನು ಆಗಲೇ ಹೇಳ್ದಂಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ ಮತ್ತು ಇಲ್ಲಿ ಐ ಕಾರ್ಡಲ್ಲಿ ಕೂಡ ಆಗಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಮತ್ತು ತುಂಬ ಜನ ವಿದ್ಯಾರ್ಥಿಗಳು ಎಕ್ಸಾಮ್ 3 ಇರುತ್ತಾ ಬ್ರೋ ಇಲ್ವಾ ಅಂತ ತಿಳಿಸ್ಕೊಡಿ ಬ್ರೋ ಅಂತ ತುಂಬ ಜನ ಕೇಳ್ತೀರಾ. ಈ ವರ್ಷ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ 3 ಅನ್ನೋದು ಇರೋದಿಲ್ಲ. ನೀವು ಏನಾರು ಎಕ್ಸಾಮ್ 2 ಅಲ್ಲಿ ಫೇಲ್ ಆಗ್ತು ಅಂದರೆ ನಾನು ಆಗಲೇ ಹೇಳ್ದಂಗೆ ನೀವು ಮತ್ತೆ ಎಕ್ಸಾಮ್ನ ಕಟ್ಟಬೇಕಾಗುತ್ತೆ. ಅಂದರೆ 2027ಕ್ಕೆ ಬಂದ್ಬಿಟ್ಟು ನೀವು ಎಕ್ಸಾಮ್ನ ಕಟ್ಟಬೇಕಾಗುತ್ತೆ. 1 ವರ್ಷ ಬಂದ್ಬಿಟ್ಟು ನೀವು ಮನೆಯಲ್ಲೇ ಕೂತ್ಕೋಬೇಕಾಗಿರುತ್ತೆ. ಇಲ್ಲಾಂದರೆ ಓದ್ಕೊಂಡು ನೀವು ಆರಾಮಾಗಿ ನೀವು 2027ಕ್ಕೂ ಕೂಡ ನೀವು ಎಕ್ಸಾಮ್ನ ಬರೀಬೋದು. ನಾಳೆ ಬಂದ್ಬಿಟ್ಟು ಒಂದು ಎಕ್ಸಾಮ್ ಇದೆ. ಯಾರೆಲ್ಲ ವಿದ್ಯಾರ್ಥಿಗಳು ನಾಳೆ ಎಕ್ಸಾಮ್ನ ಬರೀತಾ ಇದ್ದೀರಾ, ನಾಳೆ ಲಾಸ್ಟ್ ಆಗಿರುತ್ತೆ. ಬೇಗ ಓದ್ಕೊಂಡು ಎಕ್ಸಾಮ್ನ ಮುಗಿಸಿ. ನಿಮಗೆ ರಿಸಲ್ಟ್ ಬಂದ್ಬಿಟ್ಟು ನಾನು ಆಗಲೇ ಹೇಳ್ದಂಗೆ 27, 28, 29ಕ್ಕೆ ಬಂದ್ಬಿಟ್ಟು ನಿಮಗೆ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಕೊಡ್ತಾರೆ. ಅದೇ ಒಂದು ವೆಬ್ಸೈಟಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಚೆಕ್ ಮಾಡ್ಕೊಳ್ಬೋದು. ರಿಸಲ್ಟ್ ಹೇಗೆ ಚೆಕ್ ಮಾಡೋದು ಅಂತ ನೀವು ಇನ್ನೂ ವಿಡಿಯೋ ನೋಡಿಲ್ಲ ಅಂದರೆ ಆ ವಿಡಿಯೋನ ಬಂದ್ಬಿಟ್ಟು ಚಾನಲ್ ಇರುತ್ತೆ, ಹೋಗಿ ವಿಸಿಟ್ನ ಮಾಡಿ. ವಿಡಿಯೋ ಬೇಕು ಅಂದರೆ ನಿಮಗೆ ಸಪ್ರೇಟಾಗಿ ಒಂದು ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಏನೇ ಒಂದು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಪ್ಲಾನ್ ಮಾಡ್ಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತೀರಿ ಕೌಶಿಕ್ ಅಪ್ಡೇಟೆಡ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.